ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಜಟಾಪಟಿ ನಡೀತಾ ಇತ್ತು. ಒಂದು ಕಡೆ ಶಿವಶಂಕರಪ್ಪ ಸಾಹುಕಾರ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ತನಿಖೆ ನಡೀತಾ ಇದೆ. ಈ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದಾಖಲೆ ರಿಲೀಸ್ ಮಾಡಿದ್ದಾರೆ. ಎಡಬ್ಲ್ಯೂ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎನ್ನುವ ಆರೋಪ. 2023ರಲ್ಲಿ ಕೆಪಿಎಸ್ಸಿ ಮೂಲಕ ನಡೆದಂತ ನೇಮಕಾತಿ ಆದೇಶದ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ನೇಮಕಾತಿ ಆದೇಶವನ್ನ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಕೆಲವಷ್ಟು ಲೋಪದೋಷಗಳನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆಗಳು ತನಿಖೆ ಪೂರ್ಣವಾಗುವ ಮೊದಲೇ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆಗಿದೆ. 9 ಅಭ್ಯರ್ಥಿಗಳ ದಾಖಲೆ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಮಾತಾಡಿದ್ದಾರೆ. ಆನಂದ್ ಎಸ್ ಸಿದ್ದಾರೆಡ್ಡಿ ಎಂಬುವರಿಂದ ನೇಮಕಾತಿ ಆದೇಶಕ್ಕೆ ಸಂಬಂಧಪಟ್ಟಂತೆ ದೂರು ಸಲ್ಲಿಕೆಯಾಗಿತ್ತು. OMR ಶೀಟ್, ಕಾರ್ಬನ್ ಕಾಪಿ, CCTV ಪರಿಶೀಲನೆ, ಈ 3 ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಈ ಆರೋಪ ಅಕ್ರಮ ಬಯಲಿಗೆ ಬರುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ರೂರಲ್ ಈ ರೀತಿ OM ಶೀಟಲ್ಲಿ ಅವರೇನು ಅದು ಬ್ಲೂ ಪೆನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಬ್ಲೂ ಪೆನ್ನಲ್ಲೇ ಈ ಮಾರ್ಕ್ ಮಾಡಬೇಕು ಅನ್ನೋದು OMR ಶೀಟ್ಗಳಿಗೆ. ಬ್ಲೂ ಪೆನ್ನಲ್ಲಿ 2 ಥರ ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ, ಎಕ್ಸಾಮ್ಗಳು ಯಾರು ಬರೆಸ್ತಾರೆ, ಇದು ಯಾವುದೋ ಈಗ ಹೇಳ್ತಾ ಇದ್ದಿರಲ್ಲ ಮೊನ್ನೆ, ಅದೆಂತೂ ನಿಮ್ಮ ರೆಸಾರ್ಟ್ಗಳು ಅಲ್ಲಿ ಇಲ್ಲೆಲ್ಲ ರೈಡ್ ಆಯಿತು ಅಂತೇಳಿ ಈಗ ಬರ್ತಿದ್ದಿರಲ್ಲ. ಈಗ ಮೊನ್ನೆ ಏನು ರೈಡ್ ಮಾಡೋರಲ್ಲ ನಿಮ್ಮ ಇಡಿ ಅವರು ವಿಲಾಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಎಕ್ಸಾಮ್ ಕೂರಿಸಿ ಬರ್ಸೋದಕ್ಕೆ ತಯಾರು ಮಾಡಿದ್ರು ಅಂತೇಳಿ OM ಶೀಟೆಲ್ಲ ಅಲ್ಲಿ ಕೊಟ್ಟರು ಅಂತೇಳಿ. ಇಲ್ಲಿ ಯಾವ್ಯಾವ ರೀತಿ ಇದರ ಡಿಫೆಕ್ಟ್ಗಳು ಮಗದೊಂದು ಎಲ್ಲ ಇಲ್ಲಿ ಎಲ್ಲ ಇದು ಡಿಫೆಕ್ಟ್ ಇರೋದು ಎಲ್ಲ ಸಿಗಾಕೊಂಡಿದೆ. ಇದು ಯಾವಾಗ ಇವೆಲ್ಲ ತಿದ್ದಿರಿ ಇದೆಲ್ಲ ಸಿಗಾಕೊಂಡಿದೆ. ಯಾವ ಪರೀಕ್ಷೆ ಅದು? ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ದು ಡ್ರಿಂಕಿಂಗ್ ಸಪ್ಲೈ, ವಾಟರ್ ಸಪ್ಲೈ. ಇದೇ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆ ಇದ್ದಂಥ ಇಲಾಖೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಇಲ್ಲೀಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತಾದ ಮೇಲೂ ಕೆಲವು ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರ್ದು ಅಂತ DPRಗೆ ಲೆಟ್ರು ಬರೆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲಪ್ಪ. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲ ಖರ್ಗೆ ಅವರೇ, ಯಾಕೆ ತರಾತುರಿಲಿ ಕೊಟ್ರಿ ಈ ಅಪಾಯಿಂಟ್ಮೆಂಟ್ನ? ನೀವತ್ತು ಇಷ್ಟೆಲ್ಲ ಕೊಟ್ಟರಲ್ಲ ರಿಪೋರ್ಟ್, ಈಗ ಆ ರಿಪೋರ್ಟ್ ಏನು ಮಾಡಿದ್ದೀರಿ? ಈ ರೀತಿ OM ಶೀಟಲ್ಲಿ ಅವರೇನು ಅದು ಬ್ಲೂ ಪೆನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ? ಚೇರ್ಮನ್ ಸಹಿ ಇಲ್ಲದ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಬಳಿಕ ಮುಖ್ಯ ಕಾರ್ಯದರ್ಶಿ ಗಮನಕ್ಕೆ ತಂದಿದ್ದಾರೆ. ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. FSL ಪರಿಶೀಲನೆಯಲ್ಲಿ OMR ಶೀಟ್ ತಿದ್ದುಪಡಿ ಪತ್ತೆಯಾಗಿದೆ. ಇನ್ನು ತನಿಖೆ ಬಾಕಿ ಇದ್ರೂ ಕೂಡ 24 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಿದ್ಯಾಕೆ? ಇದರಿಂದ ಲಾಭ ಆಗಿದ್ದು ಯಾರಿಗೆ ಕಿಕ್ ಬ್ಯಾಕ್? ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಅಂದಿನ RDPR ಮಿನಿಸ್ಟರ್ ಆಗಿದ್ದಂಥ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟ ಅಕ್ರಮ ಅವರ ಗಮನಕ್ಕೆ ಬಂದಿಲ್ವಾ? ಹೀಗಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಭಾಳ ಪಾರದರ್ಶಕ. ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರು ಎಲ್ಲರೂ. ಯಾಕೆ ತರಾತುರಿಯಲ್ಲಿ ಕೊಟ್ರಿ? ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ.
24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KITಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರೆಲ್ಲರೂ ಯಾಕೆ ತರಾತುರಲ್ಲಿ ಕೊಟ್ಟರೆ ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KITಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರೆಲ್ಲರೂ ಯಾಕೆ ತರಾತುರಲ್ಲಿ ಕೊಟ್ಟರೆ ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ, ನಿಮ್ಮ KITಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನೀವು ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ